ಈ ಒಂದು ಕಾರ್ಯಕ್ರಮಕ್ಕೆ ಹಂಗೆ ರಾಜೇಂದ್ರ ಕಾಂಗ್ರೆಸ್ ಮುಖಂಡ ಆರ್ ರಾಜೇಂದ್ರ ಗೌಡ ಅನ್ಸಿದ್ರೆ ಅವ್ರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸ್ವಲ್ಪ ಕಿಸಾನ್ ಸೆಲ್ನ ಶಂಕರನಾರಾಯಣ ನಮ್ಮ ಮಾಜಿ ಯುವ ಕಾಂಗ್ರೆಸ್ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರಂತ ಮಂಡ್ಯ ಜಿಲ್ಲಾಧ್ಯಕ್ಷರು ಆಗಮಿಸಿದ ಅವರ ಸ್ವಾಗತವನ್ನು ಇದೇ ರೀತಿಯಾಗಿ ಯುವ ಕಾಂಗ್ರೆಸ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಜಮನಾಡಿ ಕೃಷ್ಣಣ್ಣ ಅವರು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ವೇಳೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಅದೇ ರೀತಿಯಾಗಿ ತಾಲೂಕು ಸೂರ್ಯವಾಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಲೂರು ತಾಲೂಕಿನ ಅಧ್ಯಕ್ಷರಾದ ತನ್ವೀರ್ ಅವರ ಅದೇ ರೀತಿ ಕೋಲಾರ ತಾಲೂಕಿನ ಅಧ್ಯಕ್ಷರಾದಂತ ಸುಹೇಲ್ ಅವರು ಆಗಮಿಸಿದ ಆಗಮಿಸಿದರೆ ಮತ್ತು ಆವಲಿ ಬ್ಲಾಕ್ ಅಧ್ಯಕ್ಷರಾದಂತ ವಿನೋದ್ ಅವರು ಆಗಮಿಸಿದ ಅದೇ ರೀತಿಯಾಗಿ ಯೂತ್ ಕಾಂಗ್ರೆಸ್ನ ತಾಲೂಕು ಉಪಾಧ್ಯಕ್ಷರು ಬ್ಲಾಕ್ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಕೊನೆಯದಾಗಿ ಈ ಒಂದು ಪತ್ರಿಕಾ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ದಿವ್ಯಾ ಮೇಡಮ್ ಅವರು ಆಗಮಿಸಿದರೆ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ನಮ್ಮ ರಾಘವೇಂದ್ರ ಅವರು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಬೇಗ ರಾಘವೇಂದ್ರ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಭಿ ಅವರು ಮತ್ತು ನಮ್ಮ ಸೂರ್ಯ ಅವರು ಕೂಡ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈಗ ನೆನಪಿನ ಕಾಣಿಕೆ ಕೊಡ್ತಾ ಇದ್ವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಫ್ರೀದ್ ಅವರಿಗೆ ನಮ್ಮ ಸಿದ್ದಿಕ್ ಮತ್ತು ಜಬೀರ್ ಅವರು ನೆನಪಿನ ಕಾಣಿಕೆ ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈಗ ಈ ಪತ್ರಿಕಾಗೋಷ್ಠಿಯನ್ನ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿರುವಂತ ನಮ್ಮ ಜಮನಾಡಿ ಕೃಷ್ಣಣ್ಣ ಅವರು ಅವರಿಗೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ಈ ಪತ್ರಿಕಾಗಳಿಗೆ ಪತ್ರಕರ್ತರಿಗೆ ಮಾಧ್ಯಮ ಬಂಧುಗಳಿಗೆ ತುಂಬು ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಸಹಕಾರ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ರಾಜ್ಯ ಕಾರ್ಯದರ್ಶಿಗಳಾದಂತಹ ಕಾರ್ಗಿಲ್ ವೆಂಕಟೇಶಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಗ್ನಳ್ಳಿ ಶೀನಣ್ಣ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾರಾಯಣ್ ರೆಡ್ಡಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ದೇವರಾಯ ಸಮುದ್ರ ನಮ್ಮ ರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಸನ್ಯಾಸಪಳ್ಳಿ ರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಪೂಜೆ ಸಲ್ಲಿಸಿ ಅದೇ ರೀತಿ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ತದನಂತರ ನಾವು ಬಾಬಾ ಐದರಲ್ಲಿ ದರ್ಗಾನಲ್ಲಿ ಭೇಟಿ ಕೊಟ್ಟು ಅಲ್ಲಿ ಫಾತಿಹಾ ನಡೆಸಿ ಪ್ರತಿಯೊಂದು ಚುನಾವಣೆ ಕೂಡ ಲೋಕಸಭಾ ಚುನಾವಣೆ ಇರ್ಬೋದು, ಅದೇ ರೀತಿ ರಾಜ್ಯದ ವಿಧಾನಸಭಾ ಚುನಾವಣೆ ಇರ್ಬೋದು, ನಾವು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಪಿಸಿಸಿ ಅಧ್ಯಕ್ಷರಾದಂತ ಪರಮೇಶ್ವರ್ ಸಾಹೇಬ್ ಇರ್ಬೋದು, ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು, ಅನೇಕ ನಾಯಕರು ಈ ನಮ್ಮ ಕುಟುಂಬದ ದೇವಸ್ಥಾನದಿಂದ ಅವರು ಪ್ರಾರಂಭ ಮಾಡಿ ಯಶಸ್ವಿಯಾಗಿದ್ದಾರೆ. ಕೊನೆ ಬಾರಿ ನಮ್ಮ ಸರ್ಕಾರ ಬಂದಾಗ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಬಸ್ನಲ್ಲೇ ಬಂದಿದ್ರು, ಈ ಚುನಾವಣೆ ಸಂದರ್ಭದಲ್ಲಿ ಬಂದಿದ್ರು. ಇವಾಗ ಹೇಳಕ್ಕೆ ಏನ್ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದೇ ಒಂದು ಮಾತು ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಚುನಾವಣೆ ಪೂರ್ವದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ ಅಲ್ಲಿ ನಮ್ಮ ತಾಲೂಕು ನಾಯಕರಾದಂತಹ ಆಲಂಗೂರು ಆರ್ ಶಿವಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಾದಂತಹ
ವಿದ್ಯಾರ್ಥಿ ಘಟಕದ 2 ಬಾರಿ ರಾಜ್ಯಾಧ್ಯಕ್ಷರಾಗಬೇಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ಪರ ಹೋರಾಟಗಳು ಮಾಡ್ಕೊಂಡು ಬಂದು ಕರ್ನಾಟಕ ವಿದ್ಯಾರ್ಥಿ ಕಾಂಗ್ರೆಸ್ನ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ತದನಂತರ ಯೂತ್ ಕಾಂಗ್ರೆಸ್ನ ರಾಜ್ಯ ಚುನಾವಣೆಗೆ ಸ್ಪರ್ಧೆ ಮಾಡಿ ರಾಜ್ಯದಲ್ಲಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ತದನಂತರ ಮಹಾಲಕ್ಷ್ಮಿ ಲೇಔಟ್ನ ಕಡಿಮೆ ವಯಸ್ಸಿನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಹಳ ಕಡಿಮೆ ಅಂತರದಿಂದ ಸೋತಿ ಆದ್ರೂ ಕೂಡ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕಾರ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರದೇ ಒಂದು ಶೈಲಿಯಲ್ಲಿ ಅವ್ರದೇ ಒಂದು ಟೀಮ್ ಇದೆ ರಾಜ್ಯದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಏನಿದೆ ಅದರಲ್ಲಿ ನಮ್ಮ ಸುಮಾರು ಜನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಸಿಜಿತ್ ಇರ್ಬೋದು, ನಮ್ಮ ರಾಹುಲ್ ಗೌಡ ಇರ್ಬೋದು, ನಮ್ಮ ಹಾಸನಲ್ಲಿ ನಮ್ಮ ರಂಜಿತ್ ಇರ್ಬೋದು, ಸುಮಾರು ಜನ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಯಾರ್ಯಾರಿದ್ರು ಅವರೇ ರಾಜ್ಯದಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಚುನಾವಣೆ ಮುಂಚಿತವಾಗಿ ಏನ್ ನಮ್ಮ ಮಾತು ಕೊಟ್ಟಿದ್ರು, ಚುನಾವಣೆ ಆದ್ಮೇಲೆ ನಾನು ಮುಳಬಾಗಿಲು ಭೇಟಿ ನೀಡ್ತೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ, ನಮ್ಮ ಕುಡುಮಲ ಗಣಪತಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮಾತು ಮೇಲೆ ಮೊಟ್ಟ ಮೊದಲ ಕಾರ್ಯಕ್ರಮ ರಾಜ್ಯದಲ್ಲೇ ಅವರು ನಮ್ಮ ತಾಲೂಕಿನಲ್ಲಿ ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ಮತ್ತೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಆದಂತಹ ನಮ್ಮ ಆದಿನಾರಾಯಣ ಪರವಾಗಿ, ನಮ್ಮ ಆಲಮೂರು ಶಿವಣ್ಣ ಅವರ ಪರವಾಗಿ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನವನ ಪರವಾಗಿ, ನಮ್ಮ ರಾಜೇಂದ್ರ ಗೌಡರ ಪರವಾಗಿ, ಎಲ್ಲ ನಮ್ಮ ನಾಯಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾವು ಎಲ್ಲ ನಮ್ಮ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಫ್ರೀದ್ ಪಾಷಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರು ಕೂಡ ನಾವು ಯೂತ್ ಕಾಂಗ್ರೆಸ್ ರಾಜ್ಯಕ್ಕೆ ಅಡ್ಜಸ್ಟ್ ಮಾಡಿದಾಗ ಅವರು ಪಾಪ ಕಡಿಮೆ ವಯಸ್ಸಿನಲ್ಲಿ ಕಡಿಮೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಬಹಳ ಅಂತರದಿಂದ ಗೆದ್ದಿದ್ದಾರೆ. ನಮ್ಮ ಹುಡುಗ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿದ್ದಾನೆ ಅಂತ ಹೇಳಿದ್ರೆ ನಮಗೂ ಒಂಥರ ಖುಷಿ. ಯಾಕಂತ ಹೇಳಿದ್ರೆ ನಾವು ಬೆಳೆಸಿರೋರು ಜಿಲ್ಲಾಧ್ಯಕ್ಷನಾಗಿದ್ದಾನೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನನಗೆ ಹಾರ್ಟ್ಫುಲಿ ಅವತ್ತು ಖುಷಿ ಆಯ್ತು ಒಂದು ಜಿಲ್ಲಾಧ್ಯಕ್ಷರಾದಾಗ. ನಮ್ಮ ಅಫ್ರೀದ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ನ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಮಾಲೂರಿನ ಶಾಸಕರ ಸುಪುತ್ರರು ಅದೇ ರೀತಿ ಬಹಳ ಗ್ರೌಂಡ್ ನಲ್ಲಿ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಇವ್ರ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಪಾಪ ಅವ್ರು ನಿನ್ನೆ ಬಂದು ನಮ್ಮ ತಾಲೂಕು ಭೇಟಿ ಕೊಟ್ಟು ಎಲ್ಲಾ ಕಡೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ವಿಚಾರಿಸಿ ಎಲ್ಲ ಮಾಡ್ಬಿಟ್ಟು ನಮ್ಗೆ ಇದ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಸುನಿಲ್ ಗೌಡ್ ಕೂಡ ನಾನು ವಿಶೇಷವಾಗಿ ನಮ್ಮ ತಾಲೂಕು ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಅವರು ಕೂಡ ಸಂಘಟನೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರು ಕೂಡ ಧನ್ಯವಾದ ತಿಳಿಸ್ತಾ, ಅವ್ರ ಜೊತೆಯಲ್ಲಿ ನಮ್ಮ ಮಂಜಣ್ಣ ಜೊತೆಯಲ್ಲಿ ಸುಮಾರು ಜನ ಎಲ್ಲ ನಾಯಕರು ಬಂದಿರೋರು, ದೀಪಕ್ ಅವರ ಆದಿಯಾಗಿ, ಶ್ರೀಧರ್ ಅವರ ಆದಿಯಾಗಿ, ನಮ್ಮ ಶ್ರೀಜಿತ್, ನಮ್ಮ ಇವರು ನಮ್ಮ ರಾಹುಲ್, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಎಲ್ಲ ನಮ್ಮ ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರವರು, ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರು, ಇವತ್ತು ಯುವ ನಾಯಕರವರು, ಅವ್ರು ಕೂಡ ನಮ್ಮ ಎಲ್ಲರ ಪರವಾಗಿ ಎಲ್ಲರ ಹೆಸರು ಹೇಳಕ್ ಆಗ್ತಾ ಇಲ್ಲ, ಸುಮಾರು ಜನ ಇದ್ದೀರಾ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ನಮ್ಮ ರಾಜ್ಯದಿಂದ ಬಂದಿರುವ, ಜಿಲ್ಲೆಯಿಂದ ಬಂದಿರುವ ಎಲ್ಲ ನಾಯಕರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೆಲವೇ ನಾವು ಒಂದು ಮೆಸೇಜ್, ನಮ್ಮ ಎಲ್ಲ ನಾಯಕರುಗಳು, ನಮ್ಮ ಎಲ್ಲ ತಾಲೂಕು ಮಟ್ಟದ ಎಲ್ಲ ನಾಯಕರು ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂಥರ ಪ್ರಾಣ ಕೊಡೋಂಗೆ ನಮ್ಮ ದುಡ್ಡಳ್ಳಿ ಮಂಜಣ್ಣ ಯಾವಾಗ್ಲೂ ಪಾರ್ಟಿ ಅಂತ ಪಾರ್ಟಿ ಆಫೀಸ್ ನಲ್ಲೇ ಇರ್ತಾರೆ. ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯಾಗಿರುವ ನಮ್ಮ ಜಲಪತನ್ ಅವರು, ಉಮಾಶಂಕರನ್ ಅವರು, ನಮ್ಮ ಜಮನಹಳ್ಳಿ ಕೃಷ್ಣನ್ ಅವರು, ನಮ್ಮ ಆಲಮೂರು ಶಿವಣ್ಣ ನಿನ್ನೆ ನಮ್ಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆಯ್ತಪ್ಪ, ನೀವೆಲ್ಲ ಒಂದಾಗಿ ಹೋಗ್ಬೇಕಂತ ಆಲಮೂರು ಶಿವಣ್ಣ ಅವರು ಒಂದು ಅರ್ಧ ಗಂಟೆ ಕಾಲ ನಮ್ಗೆ ಒಂದು ಇದು ಹೇಳಿದ್ರು, ಪಾಠ ಹೇಳಿದ್ರು, ಈ ತರ ಮಾಡ್ಕೊಂಡು ಹೋಗಿ ಅಂತ. ನಮ್ದು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ರಾಜೇಂದ್ರ ಅಣ್ಣ ಅವರು ಸಹಕಾರ ಕೊಟ್ಟು ನಮ್ಮ ಯುವಕರಿಗೆ ಬೆಳೆಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಜೇಂದ್ರ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ವಕ್ತಾರರಾದಂತಹ ಉಮಾಶಂಕರನ್ ಅವರು ಬೆಂಗಳೂರಿನಿಂದ ನಮಗೋಸ್ಕರ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಉಮಾಶಂಕರನ್ ಕೂಡ ನಾನು ಧನ್ಯವಾದ ತಿಳಿಸ್ತಾ, ನಮ್ಮ ತಾಲೂಕು ಮಟ್ಟದ ಎಲ್ಲ ನಾಯಕರು, ಅಕ್ಮಲಣ್ಣ ಇರ್ಬೋದು, ನಮ್ಮ ಶಂಕರನ್ ಇರ್ಬೋದು, ಮಂಡಿಗಲ್ ಮಂಜನ್ ಇರ್ಬೋದು, ಎಲ್ಲ ನಾಯಕರಿಗೆ ನಾನು ವಿಶೇಷವಾಗಿ, ನಮ್ಮ ರಾಜಣ್ಣ ಇರ್ಬೋದು, ಎಲ್ಲರೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಮ್ಮ ಯೂತ್ ಕಾಂಗ್ರೆಸ್ ನ ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ NSU ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ಅಭಿಷೇಕ್ ಅವರು, ನಮ್ಮ ಸೂರ್ಯ ಅವರು, ಲೋಕೇಶ್ ಅವರು, ನಮ್ಮ ಆಬ್ಜಾನ್ ಅವರು,
ನಮ್ಮ ಶಾಹಿದ್ ಅವರು, ವಸೀಂ ಅವರು, ಮುಮ್ತಲ್ ಮಂಜು ಅವರು, ನಮ್ಮ ಸೂರ್ಯ ಅವರು, ಅಟ್ಯಾಕ್ ಅರ್ಜುನ್ ಅವರು, ನಮ್ಮ ಎಲ್ಲ ಪದಾಧಿಕಾರಿಗಳು ಹೆಸರು ಎಲ್ಲರದ್ದು ಹೇಳ್ಬೇಕು, ಕ್ಷಮೆ ಇರಲಿ. ಎಲ್ಲ ಪದಾಧಿಕಾರಿಗಳಿಗೆ ಗೊತ್ತು ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮೈ ಹುಷಾರಿಲ್ಲ ಅವರು ರಾಜ್ಯಾಧ್ಯಕ್ಷರಿಗೆ, ಅದಕ್ಕಾಗಿ ನಮ್ಮ ಫಸ್ಟ್ ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ ಅವರು ಮಾತಾಡ್ತಾರೆ. ತದನಂತರ ಫೈನಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಥ್ಯಾಂಕ್ ಯು.